ಹೆಲೋ ಎವ್ರಿವನ್, ವೆಲ್ಕಮ್ ಟು RKSTUDYINFO ಯೂಟ್ಯೂಬ್ ಚಾನಲ್. ಫೈನಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ಅಂತೇಳಿ ವೇಟ್ ಮಾಡ್ತಾ ಇದ್ರಿ ಅನೇಕ ಆಸ್ಪಿರೆಂಟ್ಸ್ಗಳು. ಸೊ ಅವರಿಗೆ ಹ್ಯಾಪಿ ನ್ಯೂಸ್ ಬಂದಿದೆ ಫ್ರಮ್ ದ BC ನಾಗೇಶ್ ಸರ್. ಸೊ ಫೆಬ್ರವರಿಯಲ್ಲಿ ಆಯಿತಾ, ನೆಕ್ಸ್ಟ್ ಮಂತ್ ಏನಾಗುತ್ತೆ ಖಂಡಿತ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಆಫಿಷಿಯಲ್ ಆಗಿ ಅವರೇ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸೊ ಆ್ಯಕ್ಚುಲ್ ಆಗಿ ಏನಾಗಿದೆ, ಈ ಒಂದು ಅಧಿಸೂಚನೆಯನ್ನು ಆಯಿತಾ ಡಿಲೇ ಆಯಿತು. ಆ್ಯಂಡ್ ಫೆಬ್ರವರಿಯಲ್ಲಿ ಯಾವಾಗ ಅಪ್ಲಿಕೇಶನ್ ಹಾಕಿ ಎಷ್ಟು ದಿನ ನಿಮಗೆ ಟೈಮ್ ಸಿಗ್ಬೋದು, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು, ಎಷ್ಟು ಸಬ್ಜೆಕ್ಟಲ್ಲಿ ಕಾಲಾಗುತ್ತೆ, ಸೊ ಎಲ್ಲವನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ವೆರಿ ಬ್ರೀಫ್ಲಿ. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡಿ ಇಲ್ಲಿ 2,500ಕ್ಕೂ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರ ನೇಮಕಕ್ಕೆ ಫೆಬ್ರವರಿಯಲ್ಲಿ ಅಧಿಸೂಚನೆ ಅಂತೇಳಿ ಸಚಿವ BC ನಾಗೇಶ್ ಸರ್ ಅವರು ಸ್ಟೇಟ್ಮೆಂಟ್ನ ನೀಡಿದ್ದಾರೆ. ಸೊ ಶಿವಮೊಗ್ಗದಲ್ಲಿ ಏನು ಪ್ರೆಸ್ ಮೀಟ್ ನಡೀತಾ ಇರುತ್ತೆ ಅಲ್ಲಿ ಅವರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ನ ನೀಡಿದ್ದಾರೆ. ಫೆಬ್ರವರಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಆಯಿತಾ. ಫೆಬ್ರವರಿಯಲ್ಲಿ ಅಂದರೆ ನೆಕ್ಸ್ಟ್ ಮಂತ್ ನಾವು ಆಫಿಷಿಯಲ್ ನೋಟಿಫಿಕೇಷನ್ನ ನಾವು ವೆಬ್ಸೈಟಲ್ಲಿ ಹೊರಡಿಸ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಯಾಕೆ ಡಿಲೇ ಆಯಿತು ಅಂತಲೂ ರೀಸನ್ನ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂಗೆ SC ST ರಿಸರ್ವೇಷನ್ ಹೈಕ್ ಆಗಿತ್ತು, ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ರೋಸ್ಟರ್ ಬಿಂದುಗಳನ್ನು ಗುರುತಿಸುವಂತಹ ಕಾರ್ಯ ನಡೆದಿತ್ತು. ಸೊ ರೀಸೆಂಟಾಗಿ ಅದು ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಹೊಸ ಕಾಯ್ದೆ ಅನ್ವಯ ನಾವು SC ಮತ್ತು ST ಏನು ಪಂಗಡಗಳಿದ್ದಾರೆ, ಸೊ ಅವರಿಗೆ ನಿಗದಿಪಡಿಸಿರುವಂಥ ಮೀಸಲು ಆಧರಿಸಿ ಅಂದರೆ ಹೊಸ ರೋಸ್ಟರ್ನ ನಿಯಮಗಳನ್ನು ಆಧರಿಸಿ ನೇಮಕಾತಿ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ 250 ಮಂದಿ ಆಯಿತಾ, ಈ 2,500 ಶಿಕ್ಷಕರ ಪೋಸ್ಟಲ್ಲಿ 250 ಕ್ಯಾಂಡಿಡೇಟ್ಗಳದ್ದು ಏನಾಗುತ್ತೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ತಗೊಳ್ತಾರೆ ಆಯಿತಾ. ಫಿಸಿಕಲ್ PET ಟೀಚರ್ಸ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಸರಿನಾ ಆಸ್ಪಿರೆಂಟ್ಸ್, ತುಂಬ ವರ್ಷಗಳಿಂದ ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಕಾತಿ ಮಾಡಿದ್ದಿಲ್ಲ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಯಾರ್ಯಾರು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ಗೆ ವೇಟ್ ಮಾಡ್ತಾ ಇದ್ರಿ, ಸ್ಟಾರ್ಟ್ ಯುವರ್ ಅಗ್ರೆಸಿವ್ ಪ್ರಿಪರೇಷನ್, ಚೆನ್ನಾಗಿ ನಡೆಸಿ. ಬಿಕಾಸ್ ಆಯಿತಾ, ಸಿನ್ಸ್ ಇದಕ್ಕೆ ಕರ್ನಾಟಕ ಟೆಟ್ಟಿನ ಅವಶ್ಯಕತೆ ಇಲ್ಲ. ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕರ್ನಾಟಕ ಟೆಟ್ ಅಥವಾ CTET ಬೇಕಾ ಅಂಥೇಳಿ. ಕರ್ನಾಟಕ ಟೆಟ್ನ ಅವಶ್ಯಕತೆ ಇಲ್ಲ, ಬಿಕಾಸ್ ಹಳೆಯ ರೂಲ್ಸ್ ಪ್ರಕಾರನೇ ನಾವು ಹೊಸ ನೇಮಕಾತಿ ಮಾಡ್ತಾ ಇದ್ದೇವೆ ಅಂಥೇಳಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ BC ನಾಗೇಶ್ ಸರ್ ಅವರು. ಸೊ ಹಾಗಾಗಿ ಕರ್ನಾಟಕ ಟೆಟ್ನ ಅವಶ್ಯಕತೆ ಇಲ್ಲ. ಯಾರ್ಯಾರ್ದು ಗ್ರ್ಯಾಜುಯೇಷನ್ ಆಗಿದೆ ಆಯಿತಾ, ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಅಂತ ಹೇಳ್ತೀವಿ, ಪ್ಲಸ್ B.Ed ಆಗಿದೆ, ಆಯಾ ಸಬ್ಜೆಕ್ಟ್ಸಲ್ಲಿ B.Ed ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ. ಸೊ ನೀವೆಲ್ಲ ಏನು ಹಾಕ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಆಯಿತಾ. ನೆಕ್ಸ್ಟ್ ಮಂತಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸರಿನಾ. ಸೊ ನಿಮಗೆ ಆಲ್ಮೋಸ್ಟ್ 1 ತಿಂಗಳ ಟೈಮ್ ಕೊಟ್ಟಿರ್ತಾರೆ. ಸರಿನಾ. ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ಮೋಸ್ಟ್ 30 ಡೇಸ್ ಟೈಮನ್ನು ಕೊಟ್ಟಿರ್ತಾರೆ. ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ಅಲ್ಲಿಂದ 30 ಡೇಸ್ ಏನಾಗುತ್ತೆ, ಅವರು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಆಯಿತಾ. ಸ್ಕೂಲ್ ಎಜುಕೇಷನ್ ಅವ್ರು ಏನಿದ್ದಾರೆ ಆಯಿತಾ, ನೇಮಕಾತಿ ಪ್ರಾಧಿಕಾರ ಏನಿದೆ ಅದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಸೊ ನಿಮಗೆ ಆಲ್ಮೋಸ್ಟ್ ಎಷ್ಟು ದಿನ ಟೈಮ್ ಸಿಗುತ್ತೆ ಅಂತ ನೋಡೋದಾದರೆ, ಅಪ್ಲಿಕೇಶನ್ ಹಾಕೋದಕ್ಕೆ 1 ಮಂತ್ ಮತ್ತು ಅಲ್ಲಿಂದ ಆಲ್ಮೋಸ್ಟ್ 1 ಮಂತ್, 2 ತಿಂಗಳ ನಿಮಗೆ ಟೈಮ್ ಸಿಗುತ್ತೆ ಆಯಿತಾ. ಫೆಬ್ರವರಿ ಮಾರ್ಚ್ ಕಂಪ್ಲೀಟ್ 2 ತಿಂಗಳ ಐ ಥಿಂಕ್ ಟೈಮ್ ಸಿಗುತ್ತೆ. ಮಾರ್ಚ್ ಕೊನೆ ವಾರದಲ್ಲಿ ಅಥವಾ ಏಪ್ರಿಲಲ್ಲಿ ಏನಾಗ್ಬೋದು, CETಯನ್ನು ಕಂಡಕ್ಟ್ ಮಾಡ್ತಾರೆ, ಅಂದರೆ ಬಿಫೋರ್ ಎಲೆಕ್ಷನ್ಸ್ಗಳು ಆಯಿತಾ. ಮೇ 24ಕ್ಕೆ ಏನಾಗುತ್ತೆ ಸರ್ಕಾರದ ಅವಧಿ ಮುಗಿದೋಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಏನಾಗುತ್ತೆ ಖಂಡಿತ CETಯನ್ನು ನಡೆಸ್ತಾರೆ ಆಯಿತಾ. CETಯನ್ನು ನಡೆಸ್ತಾರೆ. ಆ್ಯಂಡ್ ಸರಿನಾ ಆಸ್ಪಿರೆಂಟ್ಸ್, ಯಾರ್ಯಾರು ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ವೇಟ್ ಮಾಡ್ತಾ ಇದ್ರಿ, ಯೂಸ್ ದಿಸ್ ಆಪರ್ಚುನಿಟಿ ಆಯಿತಾ. ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಯಿತಾ, ನೀವು ಲೈಫಲ್ಲಿ ಒಂದು ಜೆನ್ಯೂನ್ ಅಟೆಂಪ್ಟ್ ಕೊಡಬೇಕು ಅಂತಂದರೆ ಆಯಿತಾ, ಲೈಫಲ್ಲಿ ಒಂದು ಸಲ ಜೆನ್ಯೂನ್ ಅಟೆಂಪ್ಟ್ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಕೊಡಬೇಕು ಅನ್ನುವಂತಹ ನಿಮಗೆ ಒಂದು ಗೋಲ್ ಇತ್ತು ಅಂತಂದರೆ ನಮ್ಮ ಕ್ರ್ಯಾಶ್ ಕೋರ್ಸ್ಗೆ ಸೇರ್ಕೊಳ್ಳಿ ಆಯಿತಾ. ಕ್ರ್ಯಾಶ್ ಕೋರ್ಸ್ನ ಡೀಟೇಲ್ ಆಲ್ರೆಡಿ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ. ಸರಿನಾ. ಆಲ್ರೆಡಿ ಒಂದು ಬ್ಯಾಚ್ ನಡೀತಾ ಇದೆ ಹೈಸ್ಕೂಲ್ ಟೀಚರ್ ಇಂಗ್ಲೀಷ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ನಲ್ಲಿ ಅನೇಕ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಆಯಿತಾ. ನಮ್ಮ ಬಳಿ ಕೋಚಿಂಗ್ ತಗೊಂಡಿದ್ರು ಅನೇಕ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ನಾವು ದೇ ಆರ್ ವೇಟಿಂಗ್ ಫಾರ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್. ಆಸ್ಪಿರೆಂಟ್ಸ್, ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಯಿತಾ, ಹೈಸ್ಕೂಲ್ ಟೀಚರ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರ್ಯಾಶ್ ಕೋರ್ಸ್. ಡೀಟೇಲ್ಸ್ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಫಸ್ಟಿಗೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ. ಆ್ಯಂಡ್ 2,500 ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ನೋಡಿ ಆಯಿತಾ. ಇಟ್ ಇಸ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಇನ್ ದ ರೀಸೆಂಟ್ ಡೇಸ್. ಸೊ ಇದರಲ್ಲಿ 250ಕ್ಕೂ ಹೆಚ್ಚು ಏನಿರ್ತಾರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಇನ್ನು ಉಳಿದಂಥದ್ದು 100 ಟೀಚರ್ಸು ವಿಶೇಷ ಶಿಕ್ಷಕರು ಅಂತ ಹೇಳಿದ್ದಾರೆ ಆಯಿತಾ. ಅದು ನೋಟಿಫಿಕೇಶನ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ವಿಶೇಷ ಶಿಕ್ಷಕರು ಅಂತೇಳಿ ಆಯಿತಾ. 2,200ಕ್ಕೂ ಹೆಚ್ಚು ಟೀಚರ್ಸ್ ಉಳಿತಾರಲ್ವ. ಸೊ ಅದು ವೇರಿಯಸ್ ಸಬ್ಜೆಕ್ಟ್ಸ್ಗಳು, ಕನ್ನಡ, ಇಂಗ್ಲೀಷ್ ಆಯಿತಾ, ಸಮಾಜ, ವಿಜ್ಞಾನ, ಈ ರೀತಿಯ ವಿಷಯದ ಹಿಂದಿ, ಈ ರೀತಿಯ ಸಬ್ಜೆಕ್ಟ್ಸ್ಗಳ ಟೀಚರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸರಿನಾ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ, ಸ್ಟಾರ್ಟ್ ಯುವರ್ ಅಗ್ರೆಸಿವ್ ಪ್ರಿಪರೇಷನ್. ಆ್ಯಂಡ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರಿನಾ
ಯಾರ್ಯಾರು ಕ್ರ್ಯಾಶ್ ಕೋರ್ಸ್ಗೆ ಸೇರೋದಕ್ಕೆ ಬಯಸ್ತೀರಾ, ಕಡಿಮೆ ಟೈಮಲ್ಲಿನೇ ಸ್ಮಾರ್ಟಾಗಿ ನಿಮ್ಮ ಪ್ರಯತ್ನ ಮಾಡಬೇಕು ಆಯಿತಾ, ಫಸ್ಟ್ ಅಟೆಂಪ್ಟ್ನಲ್ಲಿ ನಿಮ್ಮ ಒಂದು ಜಾಬ್ ತಗೋಬೇಕು ಎನ್ನುವಂತಹ ಉದ್ದೇಶ ಇರುವಂತಹ ಅಭ್ಯರ್ಥಿಗಳು, ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರ್ಯಾಶ್ ಕೋರ್ಸ್. ಡೀಟೇಲ್ಸ್ ಎಟ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು.